ವಿದ್ಯಾರ್ಥಿ ಬಂಧುಗಳೇ ಹಾಗೂ ಇಲ್ಲಿ ಹೋರಾಟಕ್ಕೆ ಸೂಕ್ತ ಬಂದೋಬಸ್ತ್ ನೀಡಿದಂತ ಎಲ್ಲ ಅವರದಿನ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ PSS ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಯಾಕಂತಂದ್ರೆ ರಾಜ್ಯವೇ ತಲೆ ತಗ್ಗಿಸುವಂತ ಕರ್ತವ್ಯವನ್ನು ಹುಬ್ಬಳ್ಳಿ ಕ್ಯಾಂಪಸ್ ನಡೆದಂತ ನ್ಯಾಯ ಹಿರೇಮಠ ಎನ್ನುವಂತ ವಿದ್ಯಾರ್ಥಿ ಹತ್ಯೆಯನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿ ಪರಿಷತ್ ರಾಜ್ಯ ತುಂಬ ಒಂದು ಬಂದ್ಗೆ ಪ್ರತಿಭಟನೆ ಮಾಡಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂತಂದ್ರೆ ಕೂಡಲೇ ನಿಷ್ಪಕ್ಷವಾಗಿ ಇದು CBI ತನಿಖೆ ಕೊಡಬೇಕಂತೇಳಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಇಲ್ಲಿ ಇದರಿಂದ ಕಾನೂನು ಕೈಗೊಳ್ಳೋ ಕೆಲಸ ಮಾಡ್ತಾವಂತೇಳಿ ಎಲ್ಲೇ ಒಂದು ಕಡೆ ಸಂಸ್ಥೆಗೆ ಅನುಮಾನ ಮಾಡ್ತಾ ಇದೆ. ಕೂಡಲೇ ಇದು ನಿಷ್ಕಾಳಜಿಯಿಂದಲೇ ಸರ್ಕಾರ ಏನು ಮಾಡ್ಬೇಕಂದ್ರೆ CBI ವಹಿಸ್ಬೇಕಂತೇಳಿ ನಾನು ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತೀನಿ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಶಾಖೆ ಅವರ ವತಿಯಿಂದ ಒಂದು ಆಗ್ರಹ ಪಡ್ತಾ ಇದ್ದೀನಿ. ಯಾಕಂತಂದ್ರೆ ಈ ಲವ್ ಜಿಹಾದ್ ಎಲ್ಲೇ ಒಂದು ಕಡೆ ಸಂಸ್ಥೆಗೆ ಎಳೆ ಮಾಡ್ಕೊಳ್ಳುತ್ತದ. ಯಾಕಂತಂದ್ರೆ ಇದ್ರ ಹಿಂದೆ ಏನಾದ್ರು ಕಾನೂನು ಕೈಗೊಳ್ಳೋ ಕೆಲಸ ಮಾಡುತ್ತವೆ, ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆದಾಗ ಮಾತ್ರ ಇದು ಸತ್ಯಾಸತ್ಯತೆ ಹೊರಬರ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಯಾಕಂತಂದ್ರು ಇವತ್ತು ಸಾಕಷ್ಟು ಕಾಲೇಜ್ ಕ್ಯಾಂಪಸ್ನಲ್ಲಿ ಇದೇ ನಡೀತದೆ ಲವ್ ಜಿಹಾದ್ ಅನ್ನೋ ಹೆಸರಿನಲ್ಲಿ ಇವತ್ತು ಹಿಂದೂ ಯುವಕರನ್ನು ಇವತ್ತೆಲ್ಲ ಒಂದು ಕಡೆ ಇದು ಮಾಡಿ ಹತ್ಯೆ ಮಾಡುವಂತ ಕೆಲಸ ಕೃತ್ಯ ನಡೀತಾ ಇಲ್ಲ ರಾಜ್ಯದಲ್ಲಿ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ಯಾವುದೋ ಒಂದು ಕಡೆ ವೈಯಕ್ತಿಕ ಸಂಬಂಧ ಕೊಲೆ ಆಗ್ಯದ ಅಂತ ಹೇಳಿ. ನಾನು ಮಾನ್ಯ ಮುಖ್ಯಮಂತ್ರಿ ಒಂದು ಮನವಿ ಮಾಡ್ತೀನಿ, ಯಾವುದು ವೈಯಕ್ತಿಕ ಸಂಬಂಧಕ್ಕೆ ಅವ್ರದೇ ಸಂಬಂಧಿಕರಿದ್ದಾರ. ಯಾಕಂತಂದ್ರ ಇದು ಮಾಸ್ಕ್ ಹಾಕೊಂಡು ಹೋದಂತ ಇದ್ರ ಹಿಂದೆ ಯಾವುದೋ ಒಂದು ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ನಿಷ್ಪಕ್ಷವಾಗಿ ತನಿಖೆ ಮಾಡ್ಕೊಂಡು ಇದ್ರ ಹಿಂದೆ ಯಾರು ಅವರು ಕೂಡಲೇ ಬಂಧಿಸಬೇಕು ಮತ್ತು ಈ ಕರ್ತವ್ಯದಲ್ಲಿ ಭಾಗಿಯಾದಂತ ಪ್ರಯೋಜನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಇದ್ರ ಎನ್ಕೌಂಟರ್ ಮಾಡ್ಬೇಕು ಅಂತೇಳಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅವರ ಶಾಖೆ ಆಗ್ರಹ ಪಡುತ್ತದೆ. ಒಂದ್ ವೇಳೆ ನೀವು ಇದಕ್ಕೆ ಏನಾದರೂ ಮಾಡದೆ ಹೋದ್ರೆ ಇಡೀ ರಾಜ್ಯ ತುಂಬಾ ವಿದ್ಯಾರ್ಥಿ ಪರಿಷತ್ ಮತ್ತೆ ಬೀದಿಗಿಳಿದು ಹೋರಾಟ ಮಾಡ್ತಂತ ಇವತ್ತಿನ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಭಾರತ್.